ಅಣ್ಣ ಹೇಳಿ, ಇದು ಯಾವುದು ಸರ್? ಬನ್ನೂರು ಅಂತ. ನಾವು ರೈಟು ಅಲ್ಲೇ ಜಾಸ್ತಿ ರೇಟ್ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ಏಕಾಏಕಿ ಅಡ್ಡಾದಿಡ್ಡಿ ಕೇಳ್ತಾ ಇದ್ದಾರೆ ಸರ್. ಅಲ್ಲ, ಎಷ್ಟು ಬೆಲೆ ಹೇಳ್ತೀರಾ ನೀವು? ಜೋಡಿ 1,30,000 ಹೇಳ್ತಾ ಇದ್ದೀವಿ ಸರ್. 1,30,000? 1,30,000 ಸರ್. ತಗೊಂಡ್ರೆ ಜೋಡಿ ಅಂತ ತಗೋಬೇಕು? ಜೋಡಿ ತಗೊಂಡ್ರೆ ಸಿಂಗಲ್ ಕೊಡ್ತೀವಿ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಒಂದೇ ಥರ ಇದ್ದೀರ ಸರ್. ಅಣ್ಣ, ಇದು ವಿಶೇಷ ಅಂತ ಹೇಳಿದ್ರೆ ಇದು ಕಾಲೆಲ್ಲ ಚಿಕ್ಕದಿದೆಲ್ಲ ಇದು ಸರ್. ಇದು ಬರೋದೇ ಅದೇ ಥರ ಸರ್. ಬಂಡೂರು ತಗ್ರಿಗೆ ಅದೇ ಥರ ಬರೋದು. ಅಲ್ಲ, ಬನ್ನೂರ ಇದು? ಬಂಡೂರು. ಬಟ್ ಬನ್ನೂರು ಊರಲ್ಲಿ ಬಂಡೂರು ಬರೋದಾ ಅಥವಾ ಹೆಂಗೆ ಅಂತ? ಬಂಡೂರೇ ಬರುತ್ತೆ ಸರ್. ಬಂಡೂರೇ ಬರುತ್ತೆ. ಅಣ್ಣ, ಇನ್ನು ಸುಮ್ಮನೆ ನಮ್ಮ ಬಾಲಿವುಡ್ ಫಿಲ್ಮ್ ಸ್ಟಾರ್ ಬಂದು ತಗೊಂಡು ಹೋಗ್ತಾರಲ್ಲ, ಅದೇ ಇದು? ಹೌದು ಸರ್. ನಮ್ಮ ಶಾರುಖ್ ಖಾನ್ ಮತ್ತೆ ಹೌದು ಸರ್. ತಗೊಂಡು ಹೋಗ್ತಾರೆ, ತುಂಬಾ ಟೇಸ್ಟ್ ಅಂತ ಹೇಳಿ. ಹೌದು ಸರ್, ಅದೇ ಸರ್. ಇದು ರಾಮಕ್ಕೆ ದುಡ್ಡು ಸರ್. ರೋಮಕ್ಕೆ ಮಟನ್ ದುಡ್ಡು ಇಲ್ಲ ಸರ್. ರಾಮ ನೋಡಿ ಮಟನ್ ಇದಾಗ್ತದೆ ಸರ್. ಅಮೌಂಟ್ ಆಗ್ತದೆ. ಎಲ್ಲ ಕಟ್ತಾರೆ ಇದಕ್ಕೆ. ಅಣ್ಣ, ಇದು ಊರಲ್ಲಿ ನಾನು ನೋಡಿದ್ದೀನಿ, ಇದು ಸಾಕ್ಬೇಕು ಅಂದ್ರೆ ಒಂಥರ ಮನೇಲಿ ಈಗ BMW ಕಾರು, ಬುಲೆಟ್ ಇಟ್ಟಂಗೆ ಅದು ಗ್ರೇಡ್ ಇರುತ್ತೆ ನಿಮ್ಮ ಊರಲ್ಲಿ. ಕಾರು ಏನು ಮಾಡೋಕ್ಕಾಗಲ್ಲ ಸರ್. BMW ಕಾರು ಏನು ಮಾಡೋಕ್ಕಾಗಲ್ಲ ಸರ್. ಈಗ ಮರಿ ಮಾಡಿಕೊಂಡ್ರೆ ಇದು ಇಟ್ಟೇನೆ ಶ್ರೀಮಂತ. ಇದು ಇಟ್ಕೊಂಡೇನೆ ಶ್ರೀಮಂತ. ಅಲ್ಲ, ಶ್ರೀಮಂತನಕ್ಕಿಂತ ಒಂದು ರಾಯಲ್ ನಿಮಗೆ ಹೆಸರು ಇರುತ್ತೆ. ಒಂದು ಗೊತ್ತಿರುತ್ತೆ. ಬಂಡ್ರಿ ಕುರಿ ಸಾಕಿರಿ ಅಂತ. ಹೌದು ಸರ್. 10 ಮರಿ ಇದ್ರೆ ಸರ್ ಒಂದು ವ್ಯಾಲಿ. ಕುದುರೆ ಸಾಕವ್ರೆ, ಒಂದು ಓರಿ ಸಾಕವ್ರೆ ಅಂತಾರಲ್ವಾ, ಅದೊಂದು ವ್ಯಾಲ್ಯೂ ಸರ್. ಅಣ್ಣ, ಇದು ತುಂಬಾ ಸೂಕ್ಷ್ಮ ಸಾಕ್ಬೇಕು ಅಥವಾ ಬೇರೆ ಕುರಿಗಳ ತರ ಇದು ಹೆಂಗೆ ಅಂತ? ಬಾರಿ ಸೂಕ್ಷ್ಮದಿಂದ ಸಾಕ್ಬೇಕು. ಕುರಿಗಳಿಗೆಲ್ಲ ಬಿಡಬಾರ್ದು, ಸೂಕ್ಷ್ಮವಾಗಿರ್ಬೇಕು. ಇದ್ರಲ್ಲಿ ನಾನಾ ತರ ಹೆಸರಿದೆ. ಬಂಡೂರು, ಎಳಗ, ಇರ್ಗಾವಲು. ತಿಂಡಿಲ್ಲ ಚೆನ್ನಾಗಿ ತಿನ್ನೋದೆ, ಅದನ್ನೆಲ್ಲ ಈಗ ಸೋಗ್ಸಾಡಲ್ಲ. ಅದು ಸೂಕ್ಷ್ಮವಾಗಿ ಇಟ್ಕೊಂಡ್ರೆ ಮಾತ್ರ. ಅದು ನಾವು ಏನೋ ಬುದ್ಧಿ ಹಂಗೆ ಮಾಡ್ತೀವೋ ಆ ರೀತಿ. ಅಣ್ಣ, ಇದು ನಿಮ್ಮ ಮನೆ ಒಳಗೆಲ್ಲ ಬುಡ್ಕತಿರ್ತಾನೆ ಊರಲ್ಲಿ? ಮನೆ ಒಳಗಡೆ ಎಲ್ಲ ಬರುತ್ತೆ ಸರ್. ಮನುಷ್ಯರ ತರನೇ ಇರುತ್ತೆ ಮನೆ ಒಳಗಡೆ. ಇದು ನಾವ್ ಹೆಂಗ್ ಓಡಾಡ್ತೀವೋ ಅದು ಹಂಗೆ ಓಡಾಡುತ್ತೆ ಸರ್ ಮನೆ ಒಳಗಡೆ. ಏನಾರ ಮಾಡಿದ್ರು ಅದಕ್ಕೂ ಸಹ ಕೊಡ್ತೀವಿ. ಅಣ್ಣ, ಇದು ಚಿಕ್ಕ ಮರಿ ಎಷ್ಟು ತಗೋಬೇಕಾದ್ರೆ ಈಗ? 15,000ದಿಂದ 18,000, 20,000 ಗಂಟೆ ಇರ್ತದೆ ಒಂದು ಮರಿಗೆ. ಸ್ಟಾರ್ಟಿಂಗ್ ಒಂದು ತಿಂಗಳು ಮರಿ ಹುಟ್ಟಿದ 2 ತಿಂಗಳಿಗೆ ಅದಕ್ಕೆ 15,000 ಕಮ್ಮಿ ಕೊಡಲ್ಲ. ಅದನ್ನ ನಮ್ಮನೆ ತಗೊಂಡೋಗಿ ನಾವು 1.5 ತಿಂಗಳಿಂದ 2 ತಿಂಗಳಿಂದ ಸಣ್ಣ ಮರಿಗೆ ಬೆಲೆ ಕಟ್ತಾರೆ ಸರ್. ಇದಕ್ಕೆ ನಾವು ಪಾಪಗೆ ಹೆಂಗ್ ಕೊಡ್ತೀವೋ ಹಂಗೆ ನಿಪ್ಪಲಲ್ಲಿ ಹಾಲು ಕೊಟ್ಟು 2.5 ತಿಂಗಳು ಆಮೇಲೆ ಅದು ತಿಂಡಿ ಬೂಸ ತಿನ್ನ ಗಂಟನೂ ಹಾಲು ಕೊಡ್ಲೇಬೇಕು. ತಿಂಡಿ ಬೂಸ ಕೊಟ್ಟು ಪಾಠ ಆದ್ಮೇಲೆ ಆಮೇಲೆ ಹುಲ್ಲು ಹಾಕೊಂಡು ತಿಂಡಿ ಬೂಸ ಹಾಕೊಂಡು ಸಾಕು. ಅಣ್ಣ, ಇದನ್ನ ತಗೊಂಡೋಗೋದು ಬೇರೆ ಕಡೆ ಬರ್ತಾರೆ ಈಗ, ಮಹಾರಾಷ್ಟ್ರ, ಡೆಲ್ಲಿ ಅಂತೆಲ್ಲ ಹೇಳಿ. ನೀವು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಈಗ? ಈಗ ಎಲ್ಲಿ ಹೋಗ್ತಿಲ್ಲ ಸರ್. ಚಾಮರಾಜಪೇಟೆಗೆ ಬರ್ತಾರೆ ಸರ್. ಒಂದ್ ಸೋಕಿ ಸರ್. ಇದು ಸೋಕಿಗೋಸ್ಕರನೇ ಕಟ್ತಾರೆ ಸರ್. ಅದೇ ಶೋಕಿ? ಹೌದು ಸರ್. ಸೋಕಿಗೆ ಹೊಡ್ಕೊ ಬರ್ತಾರೆ. ಅದಾಗ್ಲಿ ಆಗ್ಲಿಲ್ಲ, ಆಗದೆ ಹೋಗ್ಲಿ, ಸೋಕಿಗೆ ಹೊಡ್ಕೊ ಬರ್ತಾರೆ ಚಾಮರಾಜಪೇಟೆಗೆ. ಅದೊಂದು ಗೊತ್ತು ಅವ್ರದ್ದು. ಹೌದು, ನಾನು ನೋಡಿದ್ದೀನಿ ಬಂದು ಊರಲ್ಲಿ ಆ ಕಡೆ ಶೂಟಿಂಗ್ ಮಾಡ್ಬೇಕಾದ್ರೆ. ಅದೊಂದು ಮನೆಯಲ್ಲಿ ಬಂಡೂರು ಕುರಿ ಇಟ್ರೆ ಅಂತ ಹೇಳಿ ಒಂದು ಗ್ರೇಡ್ ಅವ್ರಿಗೆ. ಅವ್ರ ಮೇಲೆ ಬಂಡೂರು ಕುರಿ ಇದೆ ಸರ್. 10 ಮರಿ ಇದ್ಕೊಂಡು ಸಾಕು. ಒಂದು ಗೊತ್ತು. BMW ಕಾರು ಏನು ಮಾಡಕ್ಕಾಗಲ್ಲ. ಹೌದು, ಇದು ಇದ್ರ ಮುಂದೆ. ಹೌದು. 50 ಮರಿ ಅದಿರೋದು ಒಂದೇ, ಇದು ಬರೀ ಹತ್ತಿರೋದು ಒಂದೇ. 50 ನಾಟಿ 50 ಇರೋದು ಒಂದೇ. ಅಮೀನ್ಗಢ ನಾಟಿ, ಬಾಗೇವಾಡಿ ಅದೆಲ್ಲ 50 ಇರೋದು ಒಂದೇ. ಇದು ಬರೀ ಮನೇಲಿ 10 ಇದ್ರು ಒಂದೇ. ಅಣ್ಣ, ಈಗ ಫಾರ್ಮ್ ಅಲ್ಲಿ ಬರೀ ಇವನ್ನೇ ಜಾಸ್ತಿ ಮಾಡಕ್ಕಾಗಲ್ವಾ? 100, 200 ಅಂತೆಲ್ಲ ಮಾಡಕ್ಕಾಗಲ್ಲ ಸರ್. ಮನೆ ಮಿನಿಮಮ್ ಇಲ್ಲ 10 ಮೇಲೆ ಮಾಡಕ್ಕಾಗಲ್ಲ. 4ರಿಂದ 2, 3, 4, 10 ಒಳಗಡೆ ಅಷ್ಟೇ ಮೇಂಟೈನ್ ಮಾಡಕ್ಕಾಗಲ್ಲ ಸರ್. ಎಷ್ಟು ಪ್ರೀತಿ ಮಾಡ್ತೀವೋ ಅದನ್ನಂತಲೇ ಸೂಕ್ಷ್ಮವಾಗಿ ಇಡ್ಬೇಕು. ತಾಯಿಗೆ ಮಕ್ಕಳು ಹಾಲು ಕುಡಿಸ್ತಂಗೆ. ಅದು ಚಿಕ್ಕ ಮಕ್ಕಳು ಬಿಡಿ ಸಾಕಿ ಅಂದ್ರೆ ಅದು ಚೆನ್ನಾಗೂ ಇರಲ್ಲ, ನೀಟಾಗೂ ಇರಲ್ಲ. ಅದಕ್ಕೆ ಅದನ್ನ 20 ಸಾಕಬಹುದು, 15 ಸಾಕು, ಇಲ್ಲ 5 ಸಾಕು. ಅದಕ್ಕೆ ಕಮ್ಮಿ ಇದಕ್ಕೆ, ಯಾಕಂದ್ರೆ ಇದೇ ಬರುತ್ತೆ. ಅದು ಕೊಡೋ ದುಡ್ಡು ಇದೇ ಕೊಡ್ತದೆ. ಅದನ್ನ ಪ್ರೀತಿಗೆ ಸಾಕು. ಮಗು ಎದ್ಬಿಟ್ಟು ಮುಂಚೆ ಹಾಲು ಕೊಡ್ತಾರಲ್ಲ ಆ ಥರ. ಓಕೆ.